ಏನು ಎಲ್ಲಿ ನನ್ನ ವಿಷಯ ಎಲ್ಲ ಹೇಳಿ ನಿನ್ ಮದುವೆ ನಿಲ್ಲಿಸ್ಬಿಡ್ತೀನೋ ಅಂತ ಹೆದರ್ಕೊಂಡು ಫಾಲೋ ಮಾಡ್ಕೊಂಬಂದಾಗಿತ್ತು. ಹೆದರಿಕೆನಾ? ಅಯ್ಯಯ್ಯೋ, ದಯವಿಟ್ಟು ನನ್ ಮದ್ವೆನ ಹಾಳು ಮಾಡ್ಬೇಡ ಅಂತ ಬೇಡ್ಕೊಳ್ಳೋ ಕ್ಯಾಟಗರಿಗೆ ಸೇರಿದವಳಲ್ಲ ಈ ವಿದ್ಯಾ. ಸೊ ಈ ಮದುವೆ ನಿಂತ್ರು ಪರವಾಗಿಲ್ಲ, ಅಂದ್ಮೇಲೆ ಈ ಮದುವೆ ಮೇಲೆ ನಿಂಗೆ ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ, ಒಪ್ಕೊಂಡ್ಬಿಡು. Shut up! You shut up! Shut up. ನೋಡು, ನಾನು ಐ ಲವ್ ಯು ಅಂತ ಹೇಳಿದ್ರೆ ನೀನ್ ನನ್ನ ಪ್ರೀತಿನ ಒಪ್ಕೋತೀಯ ಅಂತ ಆತರ ಪಟ್ಬಿಟ್ಟೆ. ಪ್ರೀತಿಯಲ್ಲಿ ನೀನ್ ಮನಸ್ಸು ಮುಟ್ಬೇಕಾದವನು ಹಾಳಾದ ಕಣ್ಗಳಿಂದ ನೀನ್ ಮೈ ಮುಟ್ಬಿಟ್ಟೆ. ಐ ನೋ ಡನ್ ಅ ಮಿಸ್ಟೇಕ್, ತಪ್ಪು ಮಾಡಿದ್ದೀನಿ ನಾನು. ಕ್ಷಮಿಸು ಅಂತ ಕೇಳ್ಕೊಂಡೋ ಇಲ್ವೋ? ಇವತ್ತು ಕೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಒಂದು ವಸ್ತುನ ಇಷ್ಟಪಟ್ಟ ಮೇಲೆ ಆ ವಸ್ತುನ ಪಡಿಬೇಕು ಅನ್ನೋದು ಮನುಷ್ಯನ ಸ್ವಭಾವ ಕಣೆ. ಐ ಆಮ್ ಆಲ್ಸೋ ಕಾಮನ್ ಮ್ಯಾನ್. ನಿಂದಲ್ದೇ ಇರೋ ವಸ್ತುನ ಇಷ್ಟಪಡೋದು ತಪ್ಪು. ಯಾವ್ದೇ ತಪ್ಪು? ಯಾವ್ದೇ ತಪ್ಪು? ತಪ್ಪಂತೆ ನಾವು ಗಂಡಸರು ಆತರ ಪಟ್ಟು ಅನರ್ಥಗಳನ್ನ ಮಾಡ್ಕೊಂಡ್ ಬಿಡ್ತೀವಿ, ಟೈಮ್ ಚೆನ್ನಾಗಿರಲ್ಲ. ನೀವು ಮಳ್ಳಿ ಮಳ್ಳಿ ಗೆದ್ರೆ ಆಡಕ್ ಬಂದೆ, ಸೋತ್ರೆ ನೋಡಕ್ ಬಂದೆ ಅಂತ ಸೇಫ್ ಆಗ್ಬಿಡ್ತೀರಾ. ಸೇಫ್. ನಾವಂಗಲ್ಲ ವಿದ್ಯಾ. ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತೂ ಸೋಲದೇ ಇಲ್ಲ ಅನ್ಕೊಂಡು ಪೋಸ್ಟ್ ಕೊಡ್ಕೊಂಡು ಈ ತರ ನಿಲ್ಬೇಡ. ನೋಡು, ನನ್ ಪ್ರೀತಿ ನನ್ ಬರೀ ಕಾಯ್ತಾ ಇದೆ ಅಷ್ಟೇ. ಬಟ್ ನೀನ್ ಇದೇ ತರ ಹಠ ಮಾಡಿ ಮದುವೆ ಆದೆ ಅಂತ ಅನ್ಕೋ, ನಿನ್ನ ನಲ್ಸಿ ನಲ್ಸಿ ನಲ್ಸ್ತಾರೆ ಇರುತ್ತೆ. ನಿಮಗೆಲ್ಲ ಪ್ರೀತಿ ಅರ್ಥ ಗೊತ್ತಾಗಲ್ಲ ಕಣೆ, ಗೊತ್ತಾಗಲ್ಲ. ಲವ್ ಅಂಡ್ ಟೈಮ್ ಪಾಸ್ ಅನ್ಕೊಂಡ್ಬಿಟ್ಟು ಬೇಜಾರಾದಾಗೊಬ್ಳು, ಸಂಸಾರಕ್ಕೊಬ್ಳು ಅಂತ ಇಟ್ಕೊಂಡು ಸಿಕ್ತಾಗೆಲ್ಲ ಹಾಯ್ ಬಾಯ್ ಸಿ ಅಂತಾರಲ್ಲ, ಅವ್ರು ಕರೆಕ್ಟ್. ನಿಮ್ಗೆ ನಮಗಾಗಿರಕ್ ಬರಲ್ಲ ವಿದ್ಯಾ. You know why? You know why? Because I love you. ಪ್ರೀತಿಸ್ತಾ ಇದ್ದೀನಿ ನಿನ್ನ. ಆ ಒಂದು ಪ್ರೀತಿ ನಂಬಿಕೆ ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಬಂದು ನನ್ನ ಮನೆ ತರ ಓಡಾಡ್ತಾ ಇದ್ದೀನಿ. ವೇಸ್ಟ್ ವೇಸ್ಟ್. ಒಂದ್ ಮಾತ್ರ ಗ್ಯಾರಂಟಿ, ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮಿಸು ಕ್ಷಮಿಸು ಅಂತ ಕೇಳ್ಕೊಂಡ್ಮೇಲೂ ನೀನು ನನ್ನ ಕ್ಷಮಿಸಿಲ್ಲ ಅಂದ್ರೆ, ನೀನು ಬದಲಾಗಿಲ್ಲ ಅಂದ್ಮೇಲೆ ನಿಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ ಕಣೆ. ಇನ್ನೊಂದು ಸಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಇದುವರೆಗೂ ನೀನು ತಪ್ಪು ಮಾಡ್ದೆ, ಕ್ಷಮಿಸು ಅಂತ ಬೇಡ್ಕೊಂಡೆ. ಈಗ ನಾನ್ ಸಿಗಲ್ಲ ಅಂತ ಗೊತ್ತಾಗಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಬ್ಯಾಡ್ ಆಗಿ ಮಾತಾಡ್ತಿದ್ಯಾ? ನಿಂದು ಚೀಪ್ ಕ್ಯಾರೆಕ್ಟರ್.